ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ನಾನು ಈ ವಿಡಿಯೋದಲ್ಲಿ ಏನು ಕ್ಯಾನ್ವಾ ಒಂದು ಆ್ಯಪ್ ಮುಖಾಂತರ ನಾವು ಟೆಕ್ಸ್ಟ್ ಓವರ್ಲ್ಯಾಪಿಂಗ್ನ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಲಿಪ್ ಮಾಡ್ದಂಗೆ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಏನು ಇದುವರೆಗೂ ನೀವು ಹೊಸಬರಾಗಿರ್ಬೋದು ಅಥವಾ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ದಂಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಕ್ಯಾನ್ವಾದಲ್ಲಿ ಹೇಗೆ ಟೆಕ್ಸ್ಟನ್ನು ಓವರ್ಲ್ಯಾಪಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಗೂಗಲ್ಗೆ ಹೋಗಿ ಕ್ಯಾನ್ವಾ ಅಂತೇಳಿ ಟೈಪ್ ಮಾಡಿ, ಕ್ಯಾನ್ವಾ ಅಂತ ಟೈಪ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ನಮಗೆ ಮಾಡಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಂದು ಈಗಾಗಲೇ ಅಕೌಂಟ್ ಇರೋದ್ರಿಂದ ನನಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವೇನಾದರೂ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ನೀವು ಲಾಗಿನ್ನ ಮಾಡಿ ಈ ಒಂದು ಅಕೌಂಟ್ ನಿಮ್ಮ ಗೂಗಲ್ ಅಕೌಂಟ್ ಮುಖಾಂತರ ನೀವು ಒಂದು ಕ್ಯಾನ್ವಾ ಆ್ಯಪನ್ನು ಲಾಗಿನ್ ಮಾಡ್ಬೋದು. ಈ ಲಾಗಿನ್ ಮಾಡಿದಾಗ ನಮಗೆ ಇಲ್ಲಿ ಪ್ಲಸ್ ಮಾರ್ಕ್ ತೋರಿಸ್ತಾ ಇದೆ, ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡಿ ಒಂದು ಪೇಜನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಈ ಒಂದು ಕ್ಯಾನ್ವಾದಲ್ಲಿ ನಾವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಪೇಜ್ ಯಾವ್ಯಾವ ರೀತಿ ಒಂದು ಬೇಕು ನಿಮಗೆ, ಸೋಷಿಯಲ್ ಮೀಡಿಯಾದ ಬಗ್ಗೆ ಬೇಕೋ ಪೇಜಸ್ಸು, ಮತ್ತು ವಿಡಿಯೋಸ್ ಬಗ್ಗೆ, ಪ್ರೆಸೆಂಟೇಷನ್ ಬಗ್ಗೆ, ಮತ್ತು ಡಾಕ್ಯುಮೆಂಟ್ಸು, ಸೀಟ್ಸು, ಈ ರೀತಿಯಾಗಿ ನಿಮಗೆ ಪ್ರತಿಯೊಂದು ತನ್ನದೇ ಆದ ಒಂದು ಕರೆಕ್ಟಾದ ಸೈಜಲ್ಲಿ ಅವರೊಂದು ಫಿಕ್ಸ್ ಮಾಡಿಟ್ಕೊಂಡಿರ್ತಾರೆ. ಇಲ್ಲ ನಿಮಗೆ ಬೇರೆ ಒಂದು ರೀತಿಯಲ್ಲಿ ನಮ್ಮದೇ ಆದ ಒಂದು ಸೈಜ್ ಬೇಕು, ಒಂದು ಪೇಜ್ ಸೈಜ್ ಬೇಕು ಅಂದರೆ ನಾನು ಟೆಕ್ಸ್ಟ್ ಓವರ್ಲ್ಯಾಪಿಂಗ್ಗೆ ನಿಮಗೆ ಯಾವ್ದು ಬೇಕು ಇದನ್ನು ನಿಮಗೆ ಬೇರೆ ಬೇರೆ ರೀತಿಯಾದ ಯಾವುದೇ ಒಂದು ಡಿಸೈನ್ನ ಮಾಡಬೇಕು ಅಂದರೆ ನೀವು ಇಲ್ಲಿ ತೋರಿಸಿರುವಂಥ ಲೀಸ್ಟಲ್ಲಿ ತೋರಿಸಿರುವಂಥ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಈ ವಿಡಿಯೋದಲ್ಲಿ ಏನು ಟೆಕ್ಸ್ಟ್ ಓವರ್ಲ್ಯಾಪಿಂಗಿಗೆ ತೋರಿಸ್ತಾ ಇರೋದು ಕಸ್ಟಮ್ ಸೈಜ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮ್ ಸೈಜ್ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಪಿಕ್ಸೆಲಲ್ಲಿ ತಗೊಳ್ತಾ ಇದ್ದೀನಿ. ಈ ಪೇಜನ್ನು 4500 ಪಿಕ್ಸೆಲ್ ವಿಡ್ತನ್ನು ತಗೊಂಡು ಇದನ್ನು ಕೂಡ 4500 ಹೈಟ್ ಅನ್ನು ತಗೊಳ್ತಾ ಇದ್ದೀನಿ. ಎರಡನ್ನೂ ಕೂಡ ಕ್ರಿಯೇಟ್ ನ್ಯೂ ಡಿಸೈನ್ ಮೇಲೆ ಕ್ಲಿಕ್ ಮಾಡೋಣ. ಕ್ರಿಯೇಟ್ ನ್ಯೂ ಡಿಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೊಂದು ಈ ರೀತಿಯಾಗಿ ನಮಗೆ ಒಂದು ಪೇಜ್ ಕ್ರಿಯೇಟ್ ಆಗುತ್ತೆ. ಈ ವೈಟ್ ಪೇಜ್ ಕ್ರಿಯೇಟ್ ಆಗುತ್ತೆ. ನಾವಿಲ್ಲಿ ಟೆಕ್ಸ್ಟ್ ಓವರ್ಲ್ಯಾಪಿಂಗ್ ಮಾಡೋದ್ರಿಂದ ನಮಗೆ ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಈ ರೀತಿಯಾಗಿ ನಮಗೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನಾವು ಟೆಕ್ಸ್ಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಟೆಕ್ಸ್ಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ನಮಗೆ ಹೆಡ್ಲೈನ್ಸ್, ಸಬ್ ಹೆಡ್ಲೈನ್ಸ್, ಈ ರೀತಿಯಾಗಿ ನಮಗೆ ಆಪ್ಷನ್ ತೋರಿಸ್ತಾ ಇರುತ್ತೆ. ಈ ಹೆಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಟೆಕ್ಸ್ಟನ್ನು ಓವರ್ಲ್ಯಾಪಿಂಗ್ ಮಾಡಬೇಕೋ ನಿಮಗೆ ಯಾವ್ದು ಬೇಕು, ಗ್ರೇಟ್ಫುಲ್, ಬ್ಯೂಟಿಫುಲ್, ಸೂಪರ್ ಸ್ಟಾರ್, ಈ ರೀತಿಯಾಗಿ ಯಾವುದು ನಿಮಗೆ ಟೆಕ್ಸ್ಟನ್ನು ನೀವು ಓವರ್ಲ್ಯಾಪಿಂಗ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಿ. ನಾನಿವಾಗ ಇಲ್ಲಿ ಬ್ಯೂಟಿಫುಲ್ ಅಂತ ಒಂದು ಟೈಪ್ ಮಾಡಿದ್ದೀನಿ. ಬ್ಯೂಟಿಫುಲ್ ಅಂತ ಟೈಪ್ ಮಾಡಿದಾಗ ನಾವಿಲ್ಲಿ ಇದ್ರದ್ದು ಪಾಂತ ಸ್ಟೈಲನ್ನು ನಾವು ಚೇಂಜ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಸರ್ಚ್ ಮಾಡಿ. ಇಲ್ಲಿ ಪಾಂತ ಸ್ಟೈಲನ್ನು ನಾವಿಲ್ಲಿ ಸರ್ಚ್ ಮಾಡೋಣ. ಇಲ್ಲಿ ನಮಗೆ ಬೇಕಾಗಿರುವಂಥ ಪಾಂತ ಸ್ಟೈಲ್ ಯಾವ್ದು ಬೇಕೋ ಅದನ್ನು ನಾವಿಲ್ಲಿ ಸರ್ಚ್ ಮಾಡೋಣ. ಸರ್ಚ್ ಮಾಡಿದ್ರೆ ಇಲ್ಲಿ ನಮಗೆ ಸಿಗುತ್ತೆ. ಅನಟೋನಿಯಾ ಅಂತ ಒಂದು ಪಾಂಟ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಪಾಂಟ ಬರುತ್ತೆ. ಇದನ್ನು ನಾವು ದೊಡ್ಡ ಸೈಜ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಸೈಜನ್ನು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡು ನಾವು ಇದನ್ನು ಎಷ್ಟು ಬೇಕಷ್ಟು ಇನ್ಕ್ರೀಸ್ ಮಾಡ್ಕೋಬೇಕು. ಇನ್ಕ್ರೀಸ್ ಮಾಡಿದ್ಮೇಲೆ ಈ ಒಂದು ಪಾಂಟ ಏನು ಈ ಒಂದು ಲೆಟರ್ ಇದೆಯೋ ಅದನ್ನು ನಾನು ಈ ಒಂದು ಬ್ಯಾಕ್ಗ್ರೌಂಡ್ ಏನು ವೈಟ್ ಇದೆ ಆ ಬ್ಯಾಕ್ಗ್ರೌಂಡ್ ಕಲರ್ನೇ ನಾನಿಲ್ಲಿ ಚೂಸ್ ಮಾಡ್ತಾ ಇದ್ದೀನಿ, ಈ ವೈಟ್. ಇದಾದಮೇಲೆ ನಾವಿಲ್ಲಿ ಎಫೆಕ್ಟ್ ಮೇಲೆ ಹೋಗಿ ಎಫೆಕ್ಟಲ್ಲಿ ಔಟ್ಲೈನ್ ಮೇಲೆ ಹೋಗೋಣ. ಔಟ್ಲೈನ್ ಮೇಲೆ ಹೋದಾಗ ಇಲ್ಲಿ ಔಟ್ಲೈನ್ ಕಲರ್ನು ಕೂಡ ನಾನು ಬ್ಲ್ಯಾಕ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಔಟ್ಲೈನ್ ಎಷ್ಟು ಬೇಕೋ ಅಷ್ಟನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡಿ. ಇದಾದಮೇಲೆ ನಾವಿಲ್ಲಿ ಈ ಒಂದು ಪೇಜನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಸೇರ್ ಆಪ್ಷನ್ ಇದೆ. ಇಲ್ಲಿ ಸೇರ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೇರ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ ಮೇಲೆ ಬರೋಣ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ PNG ಆಪ್ಷನ್ನ ತೊಗೊಂಡು ಇಲ್ಲಿ ಸಾಕಷ್ಟು ಬೇರೆ ಬೇರೆ ಥರದ ಎಲ್ಲ ಒಂದು ಆಪ್ಷನ್ ಇರುತ್ತೆ. ನಾವು PNG ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಅದು ನಮಗೆ ಡೌನ್ಲೋಡ್ ಆಯಿತು. ಡೌನ್ಲೋಡ್ ಆದಮೇಲೆ ಈ ಒಂದು ಇಮೇಜಿನ ಇದನ್ನು ನಾವೀಗ ಎಫೆಕ್ಟ್ಸನ್ನು ನಾವೇನು ಕೊಟ್ಟಿದ್ವಿ ಅದನ್ನು ನಾವು ಇವಾಗ ರಿಮೂವ್ ಮಾಡೋಣ. ರಿಮೂವ್ ಮಾಡಿ ಅದರ ಕಲ್ಲರನ್ನು ನಾವು ಏನು ಕಲರ್ನ ಬ್ಲ್ಯಾಕ್ ಕೊಡ್ತಾ ಇದ್ದೀನಿ. ಈ ಒಂದು ಬ್ಲ್ಯಾಕ್ ಆಯ್ತಿದ್ದು. ಇದನ್ನು ನಾವು ಏನು
ಒಂದು ಇದನ್ನ ಎಫೆಕ್ಟ್ಸನ್ನು ಕೊಟ್ಟಿರೋವಂಥ ಒಂದು ಲೆಟರ್ಸ್ನ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವಿಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಮಾಡಿರೋವಂಥ ಒಂದು ಏನಿದೆಯೋ PNG ಟ್ರಾನ್ಸ್ಪರೆನ್ಸ್ ಬ್ಯಾಕ್ಗ್ರೌಂಡ್ದು ಅದನ್ನು ನಾವು ಅಪ್ಲೋಡ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಅಪ್ಲೋಡ್ ಮಾಡಿದ್ಮೇಲೆ ನಾವು ಇದ್ರ ಮೇಲೆ ಈ ಪೇಜ್ ಮೇಲೆ ತಗೊಂಬರೋಣ. ಈ ಪೇಜ್ ಮೇಲೆ ಬಂತು ಆಪ್ ಏನು ಆಪ್ಷನ್ ಇದೆಯೋ ಅದ್ರ ಮೇಲೆ ಬರೋಣ. ಆಪ್ಷನ್ ಮೇಲೆ ಬಂದು ಒಂದು ಸ್ಕ್ಯೂ ಅಂತೇಳಿ ಒಂದು ಆಪ್ಷನ್ ಇದೆ, ಆಪ್ ಇದೆ. ಆ ಸ್ಕ್ಯೂ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಏನು ಸ್ಕ್ಯೂ ಇಮೇಜ್ ಅಂತ ಇದೆಯಲ್ಲ ಆ ಒಂದು ಆಪನ್ನು ಕ್ಲಿಕ್ ಮಾಡಿ ನೀವು ಹೊಸದಾಗಿ ಓಪನ್ ಮಾಡ್ತಾ ಇದ್ರೆ ಓಪನ್ ಅಂತ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ಈ ರೀತಿಯಾಗಿ ಬಂದಾಗ ಇದರಲ್ಲಿ ಏನು ಹಾರಿಜಾಂಟಲಿ ಸ್ಕ್ಯೂ ಡಿಗ್ರೀಸ್ ಏನಿದೆಯೋ ಅದನ್ನು 0 ಮಾಡಿ, ವರ್ಟಿಕಲಿ ಸ್ಕ್ಯೂ ಡಿಗ್ರೀಸ್ ಏನಿದೆ ಅದನ್ನು -15 ಮಾಡಿ. -15 ಮಾಡಿ ಆ್ಯಡ್ ಟು ಡಿಸೈನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಟು ಡಿಸೈನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಸ್ಕ್ಯೂ ಆಗಿ ಆ ಒಂದು ಇಮೇಜ್ ಬಂತು. ಏನು ನಾವು ಮುಂಚೆ ಒಂದು ಏನು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಆ ಒಂದು ಈ ಒಂದು ಇಮೇಜನ್ನು ನಾವು ಡಿಲೀಟ್ ಮಾಡೋಣ. ಈ ಒಂದು ಡಿಲೀಟ್ ಮಾಡಿದ ಮೇಲೆ ನಾವು ಈ ಒಂದು ಸ್ಕ್ಯೂ ಆಗಿರೋಂಥ ಒಂದು ಇದನ್ನು ನಾವು ಎನ್ಲಾರ್ಜ್ ಮಾಡೋಣ. ಎನ್ಲಾರ್ಜ್ ಅಂದರೆ ಜಾಸ್ತಿ ಸೈಜನ್ನು ದೊಡ್ಡದು ಮಾಡಿ ನಾನು ಈ ರೀತಿಯಾಗಿ ಅದನ್ನು ಸೈಜನ್ನು ಕರೆಕ್ಟಾಗಿ ಒಂದು ಇದಕ್ಕೆ ನಾನು ಕ್ರಾಸಲ್ಲಿ ಫಿಟ್ ಮಾಡ್ಕೊಂಡೇನಿ. ಈ ಒಂದು ಲೇಯರ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಈ ಲೇಯರ್ನ ನಾವು ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡೋಣ. ಸೆಂಡ್ ಟು ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಮತ್ತು ಅದನ್ನು ನಾವು ಡೂಪ್ಲಿಕೇಟ್ ಮಾಡೋಣ. ಡೂಪ್ಲಿಕೇಟ್ ಮಾಡಿದರೆ ಮತ್ತೆ ಈ ರೀತಿಯಾಗಿ ಬಂತು. ಇದನ್ನು ಈ ರೀತಿಯಾಗಿ ನಾವು ಕ್ರಾಪ್ ಮಾಡೋಣ. ಈ ರೀತಿಯಾಗಿ ಕ್ರಾಪ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಒಂದು ಟೆಕ್ಸ್ಟ್ ಓವರ್ಲ್ಯಾಪ್ ಆಯಿತು. ಟೆಕ್ಸ್ಟ್ ಓವರ್ಲ್ಯಾಪ್ ಆದಮೇಲೆ ನಾವು ಇದನ್ನು ನಾವು ಈಗ ಮತ್ತೆ ಡೌನ್ಲೋಡ್ ಮಾಡೋಣ. ಇದನ್ನು ನಾವು ಮತ್ತೆ ಡೌನ್ಲೋಡ್ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಾವು ಇಲ್ಲಿ ಟ್ರಾನ್ಸ್ಪರೆನ್ಸಿ ಅನ್ನೋದನ್ನ ಕ್ಲಿಕ್ ಇರೋದು ನಾವು ತೆಗಿಬೇಕಾಗುತ್ತೆ. ಟ್ರಾನ್ಸ್ಪರೆನ್ಸಿ ಬೇಡ ನಮಗೆ. PNGಯಲ್ಲೇ ಇರಲಿ. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಒಂದು ಇದು ನಮಗೆ ಡೌನ್ಲೋಡ್ ಆಗುತ್ತೆ. ನಾವು ಡೌನ್ಲೋಡ್ ಆದಮೇಲೆ ಈಗ ನಾವು ಒಂದು ಬೇರೆ ಪೇಜನ್ನು ತಗೊಳ್ಳೋಣ. ಬೇರೆ ಪೇಜ್ಗೆ ಒಂದು ಕಲರ್ನ ಹಾಕೋಣ. ನಾನೊಂದು ಕಲರ್ನ ಹಾಕಿದ್ದೀನಿ. ಈಗ ನಾವೇನು ಡೌನ್ಲೋಡ್ ಮಾಡಿರೋವಂಥ ಏನು ಪೇಜ್ ಇದೆಯೋ ಅದನ್ನು ನಾವು ಮತ್ತೆ ಈ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಡೌನ್ಲೋಡ್ ಮಾಡಿರೋವಂಥ ಒಂದು ಇದನ್ನು ಟೆಕ್ಸ್ಟನ್ನು ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ಕೊಳ್ಳೋಣ. ನಾನು ಅಪ್ಲೋಡ್ ಮಾಡಿದಾಗ ಇಲ್ಲಿ ಅಪ್ಲೋಡಲ್ಲಿ ಬಂದಿದೆ. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮಗೆ ಬಂತು ಈ ರೀತಿಯಾಗಿ. ಇದು ನಮಗೆ ಬ್ಯಾಕ್ಗ್ರೌಂಡ್ ಇದೆ. ನಾವು ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮೇಲೆ ಕ್ಲಿಕ್ ಮಾಡೋಣ. ನಮ್ಗೆ ಈ ರೀತಿಯಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಈಗ ನಮಗೆ ಸೈಜ್ ದೊಡ್ಡದಾಯಿತು. ಇದರಿಂದ ನಾವು ಈ ರೀತಿಯಾಗಿ ನಾವು ಟೆಕ್ಸ್ಟ್ ಓವರ್ಲ್ಯಾಪಿಂಗ್ನ ಮಾಡೋದು. ಈಗ ನಾವು ಕಲರ್ ಚೇಂಜಸ್ ಹೇಗೆ ಕಲರ್ ಚೇಂಜಸ್ ಈಗ ಇದನ್ನ ಬ್ಯಾಕ್ಗ್ರೌಂಡ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ಗ್ರೌಂಡ್ ತೆಗಿಯೋಣ. ವೈಟ್ ಬ್ಯಾಕ್ಗ್ರೌಂಡಲ್ಲೇ ಇಡೋಣ. ಈಗ ನಾನು ಆ ಒಂದು ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಇದನ್ನ ನಾನು ಈಗ ರಿಮೂವ್ BG ಮಾಡ್ತಾ ಇದ್ದೀನಿ. ರಿಮೂವ್ BG ಮಾಡಿದ್ಮೇಲೆ ಈ ರೀತಿಯಾಗಿ ನಾವು ಇನ್ನೊಂದು ಪೇಜ್ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕಲರ್ಗಳನ್ನ ನಾವು ಚೇಂಜ್ ಮಾಡ್ಬೋದು. ಇಲ್ಲಿ ಡಸ್ಟನ್ ಅಂತ ಏನು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಕಲರ್ಸ್ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡಿ. ಆಗ ಆ ಕಲರ್ಸ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಈ ರೀತಿ ಯಾವ ಕಲರ್ ಮೇಲೆ ನೀವು ಕ್ಲಿಕ್ ಮಾಡ್ತೀರೋ ಆ ಕಲರ್ ಆ ಒಂದು ಇದು ಚೇಂಜಸ್ ಆಗುತ್ತೆ. ಈ ರೀತಿಯಾಗಿ ನಾವು ಟೆಕ್ಸ್ಟನ್ನು ಓವರ್ಲ್ಯಾಪಿಂಗ್ ಮಾಡಿ ಯಾವುದೇ ಒಂದು ಟೀ ಶರ್ಟ್ ಆಗಿರಲಿ, ಸ್ವೆಟರ್ ಆಗಿರಲಿ, ಈ ರೀತಿಯಾಗಿ ಆ ಒಂದು ಇದ್ರ ಮೇಲೆ ನಾವು ಓವರ್ಲ್ಯಾಪಿಂಗ್ ಮಾಡಿ ಡಿಸೈನ್ ಮಾಡ್ಬೋದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.